ಇಲ್ಲಿ ಆರ್ ಎಸ್ ಎಸ್ ಪರವಾಗಿ ಅಂಬಾರಾಯ ಅಷ್ಟಗಿ ಅನ್ನುವಂಥವ್ರು ಬಂದಿದ್ರು. ಆರ್ ಎಸ್ ಎಸ್ ಪರವಾಗಿ ಅವರು ಆರ್ ಎಸ್ ಎಸ್ನವರು, ಆದರೆ ಜಾತಿಯಿಂದ ದಲಿತರಂತೆ. ನೋಡಿ, ಈಗ ಆರ್ ಎಸ್ ಎಸ್ನಲ್ಲಿ ಅವ್ರು ಯಾವ ಜಾತಿ ಇವ್ರು ಯಾವ ಜಾತಿ ಅನ್ನೋ ಚರ್ಚೆ ಸಾಮಾನ್ಯವಾಗಿ ಬರ್ತಿರಲಿಲ್ಲ. ಬಟ್ ಇದು ಇನ್ನು ಮುಂದೆ ಇದು ಶುರುವಾಗತ್ತೆ. ಅಂಬಾರಾಯ ಅಷ್ಟಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಆರ್ ಎಸ್ ಎಸ್ಗೆ 2ನೇ ತಾರೀಕು ಪಥಸಂಚಲನಕ್ಕೆ ಅವಕಾಶ ಕೊಡಬೇಕು ಅಂತ ವಾದಿಸುವುದಕ್ಕೆ ಶಾಂತಿ ಸಭೆಗೆ ಅವರು ಬಂದಿದ್ದರು. ಅವರು ಜಾತಿಯಿಂದ ದಲಿತರಂತೆ. ಅವ್ರ ಜಾತಿಯಲ್ಲಿದ್ದವ್ರಿಗೆಲ್ಲ ಗೊತ್ತಿತ್ತು. ನೀನು ಒಬ್ಬ ದಲಿತ ಆಗಿ ಹೆಂಗೆ ಆರ್ ಎಸ್ ಎಸ್ ಪರವಾಗಿ ಮಾತಾಡ್ತೀಯಾ ಅಂತ ಕೇಳ್ಬಿಟ್ರು. ದಲಿತನಾಗಿಯೂ ನೀನು ಹೆಂಗೆ ಆರ್ ಎಸ್ ಎಸ್ ಪರವಾಗಿ ಮಾತಾಡ್ತೀಯಾ ಅಂತ. ಅಂಬಾರಾಯ ಅಷ್ಟಗಿ ತಮ್ಮದೇ ಸ್ಪಷ್ಟೀಕರಣ ಕೊಡ್ತಿರ್ತಾರೆ. ಇಲ್ಲ, ಆರ್ ಎಸ್ ಎಸ್ ಜಾತಿ ಇಲ್ಲ, ಅದಿಲ್ಲ, ನಾವೆಲ್ಲ ಒಂದೇ, ಅದೇನೋ ಹೇಳ್ತಿರ್ತಾರೆ. ಅದನ್ನ ಯಾರು ಕೇಳೋ ಸ್ಥಿತಿಲಿ ಇರಲಿಲ್ಲ. ಜೋರು ಗಲಾಟೆ ಆಯಿತು. ಪೊಲೀಸರು ಬಂದರು, ಭದ್ರತೆಯಲ್ಲಿ ಕೆಲವ್ರನ್ನ ಹೊರಗಡೆ ಕರ್ಕೊಂಡೋದ್ರು. ಅವ್ರ ವಿರುದ್ಧ ಇವರು, ಇವ್ರ ವಿರುದ್ಧ ಅವರು ಧಿಕ್ಕಾರಗಳನ್ನು ಕೂಗಿದ್ರು. ರಾಜು ಕಪ್ಪನೂರ್ ಅಂತ ದಲಿತ ಸಂಘಟನೆ ಮುಖಂಡ ಅವ್ರು ಹೇಳೋದು, ಆರ್ ಎಸ್ ಎಸ್ನವರು ರಾಷ್ಟ್ರಧ್ವಜ ಮತ್ತು ಸಂವಿಧಾನದ ಪೀಠಿಕೆ ಹಿಡಿದು ಪಥಸಂಚಲನ ಮಾಡ್ತಾರೆ ಅಂದರೆ ಅದಕ್ಕೆ ನಾವು ಬೆಂಬಲಿಸ್ತೀವಿ. ಲಾಠಿ ಹಿಡಿದು ಪಥಸಂಚಲನ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ. ಆ ರಾಜು ಕಪ್ಪನೂರು ಪ್ರಿಯಾಂಕ ಖರ್ಗೆ ಅವರ ಆಪ್ತ ಅಂತೆ. ಇನ್ನು ಈ ಅಂಬಾರಾಯ ಅಷ್ಟಗಿ ಅಧಿಕಾರಿಗಳ ಸಮ್ಮುಖದಲ್ಲೇ ನನ್ನನ್ನು ಹೊಡೆಯೋದಕ್ಕೆ ಬಂದುಬಿಟ್ರು. ಇದರ ಹಿಂದೆ ಪ್ರಿಯಾಂಕ ಖರ್ಗೆ ಕೈವಾಡ ಇದೆ, ಸಚಿವರ ಕುಮ್ಮಕ್ಕಿನಿಂದ ಹೀಗೆಲ್ಲ ಆಗ್ತಾ ಇದೆ ಅಂದರು. ಇದು ಪ್ರಜಾಪ್ರಭುತ್ವ ವಿರೋಧಿ. ಈ ಶಾಂತಿ ಸಭೆಯಲ್ಲಿ ಆರ್ ಎಸ್ ಎಸ್ ಪರವಾಗಿ ಮಾತಾಡೋದಕ್ಕೆ ನಮ್ಮನ್ನು ಬಿಡಲಿಲ್ಲ ಅಂತ. ರಾಜು ಕಪನೂರ್ ಆರ್ ಎಸ್ ಎಸ್ಸಿನ ಪಥಸಂಚಲನವನ್ನು ಖಂಡ ತುಂಡವಾಗಿ ವಿರೋಧಿಸ್ತಾ ಇರುವಂಥವರು. ಆರ್ ಎಸ್ ಎಸ್ನವರು ಬೇಕಿದ್ದರೆ ಸಂವಿಧಾನದ ಪೀಠಿಕೆಯನ್ನು ಮತ್ತು ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ಪಥಸಂಚಲನ ಮಾಡುವುದಾದರೆ ಅವಕಾಶ ಕೊಡ್ತೀವಿ ಅಂದರು ರಾಜು ಕಪನೂರ್. ಹೆಸರೆಲ್ಲೋ ಕೇಳದಂಗಿದೆಯಲ್ಲ ಅಂತ ನಿಮಗೆ ಅನ್ನಿಸ್ಬಹುದು. ಕೇಳಿದ್ದೀರಿ ಹೆಸರನ್ನು ಮುಂಚೆ. ಒಂದು ಸಲ ಗೂಗಲ್ ಮಾಡಿ, ನಿಮಗೂ ಕೆಲಸ ಕೊಡ್ತೀವಿ, ಗೂಗಲ್ ಮಾಡಿ ಗೊತ್ತಾಗತ್ತೆ ಯಾರು ಏನು ಅಂತ. ಇದೇ ಸಂದರ್ಭದಲ್ಲಿ ಆರ್ ಎಸ್ ಎಸ್ನ ವಿರುದ್ಧ ಏನು ಹೋರಾಟ ನಡೀತಾ ಇದೆಯಲ್ಲ, ಈ ದಲಿತ ಸಂಘಟನೆಗಳ ಹೋರಾಟ, ಆ ಹೋರಾಟದಲ್ಲಿ ಕೂಗಲಾದ ಒಂದು ಘೋಷಣೆ ವೈರಲ್ ಆಗ್ತಾ ಇದೆ. ಆ ಘೋಷಣೆಯನ್ನು ಹಿಂದೆಲ್ಲೋ ಕೇಳಿದ್ದೀರಿ.